ಶ್ರೀ ನಂದಿಕೇಶ್ವರ ಪುಷ್ಕರಣಿ ಅಭಿವೃದ್ಧಿ ಸಮಿತಿ ಅಚ್ಚಲಾಡಿ ಆಶ್ರಯದಲ್ಲಿ ಎಂಆರ್ಪಿಎಲ್ ಸಂಸ್ಥೆಯ ಸಿಎಸ್ಆರ್ ನಿಧಿಯಿಂದ 35 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾದ ಶ್ರೀ ನಂದಿಕೇಶ್ವರ ಪುಷ್ಕರಣಿಯ ಲೋಕಾರ್ಪಣೆ ಹಾಗೂ ಅಭಿನಂದನಾ ಸಮಾರಂಭವು ದೈವಸ್ಥಾನದ ಬಳಿ ನಡೆಯಿತು. ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಪುಷ್ಕರಣಿಗೆ ಕ್ಷೀರಾರ್ಪಣೆ ಹಾಗೂ ಪುಷ್ಪಾರ್ಚನೆಯನ್ನು ನೆರವೇರಿಸಿದರು. ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಪುಷ್ಕರಣಿ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷೆ ಬೆಂಗಳೂರು ವಿಐಪಿ ಶಾಲೆಯ ಪ್ರಿನ್ಸಿಪಾಲ್ ಸಾಕಮ್ಮ ಕೆ ಶೆಟ್ಟಿಯವರು ಮಾತನಾಡಿ, ಊರಿನ ಯುವಕರು ತಮ್ಮ ಉದ್ಯೋಗ ವ್ಯವಹಾರದ ನಡುವೆ ದೇವಸ್ಥಾನ ಮತ್ತು ಕೃಷಿಕರಿಗೆ ಉಪಯುಕ್ತವಾಗುವಂತಹ ಸಮಾಜಮುಖಿ ಕಾರ್ಯ ಮಾಡುವುದು ಶ್ಲಾಘನೀಯ ಎಂದರು. ಸ್ಕೂಲ್ ಬಸ್ಸಿಗೆ 20 ಲಕ್ಷ, ಈಗ ಅವರು ಲೋಕೇಶ್ ಅವರು ಹೇಳಿದ್ರಲ್ಲಿ ಒಂದು 40 ಲಕ್ಷ, 1 ಕೋಟಿ ಕೊಟ್ಬಿಟ್ಟಿದ್ದೀವಿ ಸರ್. ತುಂಬಾ ಧನ್ಯವಾದ ಸರ್. ನಮ್ಮ ಊರಿಗೆ ಇಷ್ಟೊಂದು ಕೊಟ್ಟಿದ್ದೀವಿ. ಆದ್ರೆ ಇನ್ನು ಮುಂದೆ ನಿಮ್ಮ ಸಂಸ್ಥೆ ಇನ್ನೂ ಬೆಳೀಲಿ, ಹಾಗೆ ನಮ್ಮಂತ ಈ ಹಳ್ಳಿಗಳಿಗೆ ಅಂದ್ರೆ ನಾವು ಸ್ವಾರ್ಥಿಗಳು ನಮ್ಮ ಊರ ಹತ್ರನೇ ಆಗಲಿ ಅಂತ ಆಸೆ ಪಡ್ತೀವಿ. ಹಾಗೆ ಇನ್ನೂ ಸಹ ನಮ್ಮ ಊರಿನ ನೋಡಿ ಸರ್, ಎಲ್ಲಾ ವಿಷಯದಲ್ಲೂ ಈಗ ಎಲ್ಲರೂ ಮನವಿ ಇಟ್ಟಿದ್ದಾರೆ. ಖಂಡಿತ ನಿಮ್ಮ ಸಂಸ್ಥೆ ಇನ್ನೂ ಬೆಳೀತದೆ ಅಂತ ಹೇಳ್ತಾ ಆ ನಂದಿಕೇಶ್ವರನ್ನ ನಾನು ಪ್ರಾರ್ಥಿಸಿ ಶ್ರೀ ಕ್ಷೇತ್ರ ಗರಿಕೆ ಮಠದ ರಾಮಪ್ರಸಾದ ಅಡಿಗ ಗಂಗಾ ಪೂಜೆಯನ್ನು ನೆರವೇರಿಸಿದರು. ಎಂಆರ್ಪಿಎಲ್ ಸಂಸ್ಥೆಯ ಜಿಜಿಎಂ ಪ್ರಶಾಂತ್ ಶಂಕರ್ ಪಡವಾಳ್ ಪುಷ್ಕರಣಿಯನ್ನು ಲೋಕಾರ್ಪಣೆಗೊಳಿಸಿದರು. ಸಿಎಸ್ಆರ್ ನಿಧಿಯ ಮುಖ್ಯಸ್ಥ ಮಂದಾರ ವಿ ಕಾಳೆ, ಕುಂದಾಪುರ ಕ್ಷೇತ್ರದ ಶಾಸಕ ಎ ಕಿರಣ್ ಕುಮಾರ್ ಕೋಡ್ಗಿ, ಜನಸೇವಾ ಟ್ರಸ್ಟ್ನ ವಸಂತ ಗಿಳಿಯಾರ್, ಗುತ್ತಿಗೆದಾರ ಕೃಷ್ಣ ಹೆಗ್ಡೆ, ವಡ್ಡರ್ಸೆ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ಲೋಕೇಶ್ ಕಾಂಚನ್, ಎಂಆರ್ಪಿಎಲ್ ಸಿಎಸ್ಆರ್ ಮುಖ್ಯಸ್ಥ ಹರೀಶ್ ರಾವ್, ಎಚ್ಆರ್ ವಿಭಾಗದ ನವೀನ್ ಶಂಕರ್, ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ಪ್ರಕಾಶ್ ಆಚಾರ್ಯ, ಸಂತೋಷ್ ಶೆಟ್ಟಿ ಉಪ್ಪರಿಗೆ ಮನೆ, ಸುಭಾಷ್ ಶೆಟ್ಟಿ, ದಿನೇಶ್ ಶೆಟ್ಟಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಬ್ರಹ್ಮಾವರ.